ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮಗೆ ತಲುಪುತ್ತೆ. ಆ ಬೆಲೈಕನ್ನ ಕ್ಲಿಕ್ ಅದರಿಂದ ಫಸ್ಟ್ ನೀವೇ ಕೂಡ ನನ್ನ ವೀಡಿಯೋ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವತ್ತಿನ ವೀಡಿಯೋ ಏನಂತ ಹೇಳಿ, ನಮ್ಮ ಅತ್ತೆ ಮನೆ ಕಡೆ ರಿಲೇಷನ್ ಮದುವೆಗೆ ಹೋಗ್ತಾ ಇದ್ದೀವಿ. ಹುಡುಗನೂ ಹುಡುಗಿನೂ ಇಬ್ಬರು ಕೂಡ ರಿಲೇಷನ್ನೇ. ಸೊ ನಾನು ಹೋಗೋ ಪ್ಲ್ಯಾನ್ ಅಂತ ಏನೂ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಅತ್ತೆಯವ್ರ ಅಕ್ಕನೂ ಕೂಡ ನಮ್ಮ ಮನೆ ಹತ್ರನೇ ಬಂದಿದ್ದರು. ಅಕ್ಕನ ಮೊಮ್ಮಗಳು ಕರ್ಕೊಂಡು ಬಂದಿದ್ದರು. ನಮ್ಮ ಮನೇಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೊರಟ್ರಿ ನಾವು. ನಮ್ಮ ಮನೆಯಿಂದ ತುಂಬ ದೂರನೇ ಆಗುತ್ತೆ, 1.5 hour. ಟ್ರಾಫಿಕ್ ಏನಾದರೂ ಇದ್ದರೆ 2 hours ಆಗುತ್ತೆ. ತುಂಬ ದೂರನೇ ಆಯಿತು. ನಾವು ಅಲ್ಲಿ 7 o'clock ಬಿಟ್ಟಿದ್ದಕ್ಕೆ ಇಲ್ಲಿಗೆ ಬಂದ್ವಿ. ನಾವಲ್ಲ ಅಲ್ಲಿ 6 o'clock 6:30 ಬಿಟ್ಟಿದ್ದಕ್ಕೆ ಇಲ್ಲಿ 8 o'clock ಬಂದು 8:15 ಅಷ್ಟಾಗಿತ್ತೆ ನಾನು ಬರೋ ಅಷ್ಟೊತ್ತಿಗೆ. ಅವಾಗ ಬಂದು ಹೋಗಿ ಫೋಟೋಸ್ ಎಲ್ಲ ಹಿಡ್ಸ್ಕೊಂಡು ಬಂದರು ನಮ್ಮ ಅತ್ತೆ. ಆಮೇಲೆ ನಾನು ಹೋಗಿ ಫೋಟೋ ಹಿಡ್ಸ್ಕೊಂಡೆ ನಾನು. ಆಮೇಲೆ ನಮ್ಮ ಅತ್ತೆ ಮೊಮ್ಮಗ ತುಂಬ ಬ್ಲಾಗ್ಸ್ ಎಲ್ಲ ತೋರಿಸಿದ್ದೀನಿ. ನಮ್ಮ ಅತ್ತೆ ಅವ್ರ ಮಗು ಜೊತೆ ಆಟ ಆಡ್ತಾಯಿದ್ರು. ಹಾಗೆ ನನ್ನ ತಂಗಿ ನೋಡಿ ಸ್ಯಾರಿ ಉಟ್ಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವಳ ಜೊತೆ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದು ಅಷ್ಟೇ ಅವಳು. ಅದು ತುಂಬ ಚೆನ್ನಾಗಿ ರೆಡಿಯಾಗಿದ್ದು. ಮೇಕಪ್ಪು ನಾನೇ ಮಾಡ್ಕೊಂಡಿದ್ದು. ನಾನು ಜಾಸ್ತಿ ಮೇಕಪ್ ಮಾಡಲ್ಲ ಅಂತೇಳಿ ನಾನು ತುಂಬ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ನಾನು ಜಸ್ಟ್ ಸಿಂಪಲ್ಲಾಗಿ ಮೇಕಪ್ ಆಗೋದು. ಹಾಗೆ ಎಲ್ಲ ಫ್ಯಾಮಿಲಿ ಫೋಟೋ ಸೆಕ್ಷನ್ಸ್ ಎಲ್ಲ ನಡೀತಿತ್ತು. ನಾವು ಊಟ ಎಲ್ಲ ಮಾಡ್ಕೊಬಂದು ಕೂತ್ಕೊಂಡಿದ್ರಿ. ನಾನು ಕೂಡ ಫೋಟೋ ಇಡ್ಸ್ಕೊಂಡಿರಲಿಲ್ಲ. ನಾನು ಅಷ್ಟು ಫೋಟೋ ಕ್ರೇಜ್ ಅಂತ ಏನಿರಲಿಲ್ಲ. ಕೂತ್ಕೊಂಡ್ಬಿಟ್ಟಿದ್ದೆ, ನಾನು ಹೋಗಿರಲಿಲ್ಲ. ಏನಾದರೂ ನಮ್ಮ ಹಸ್ಬೆಂಡ್ ಏನಾದರೂ ಬಂದರೆ ಮಾತ್ರ ಫೋಟೋಸ್ಗೆ ಹೋಗ್ತೀನಿ ಅಷ್ಟೇ. ನಾನು ಒಬ್ಬಳು ಹೋಗ್ಬೇಕಂದ್ರೆ ಹೇಳಿ ಹೋಗಲ್ಲ. ಆಮೇಲೆ ಫೋರ್ಸಬಲ್ ಮಾಡಿ ಬಾ ಫೋಟೋಸ್ ಇಟ್ಕೊಂಡಿಲ್ಲ ಅಂತೇಳಿ ಹೋಗೊಂದು ಫೋಟೋ ಇಟ್ಕೊಂಡು ನಾನು ಕೂಡ ಬಂದೆ. ಹಾಗೆ ನಮ್ಮ ಅತ್ತೆ ಅವರು ಊರ ಕಡೆ ಬಂದಿದ್ರಲ್ಲ ಅಂತ ಹೇಳಿ ನಮ್ಮ ಅತ್ತೆ ಕಡೆ ರಿಲೇಷನ್ಸು ಇಬ್ಬರೂ ಕೂಡ ಹೆಂಗಾಗಬೇಕು ಏನು ಅಂತ ಹೇಳಿ ಗೊತ್ತಿದ್ದರೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ನಾನು ಹೇಳೋಕ್ಕೋಗಲ್ಲ. ಹುಡುಗ ಹುಡುಗಿ ಇಬ್ಬರು ಕೂಡ ನಮ್ಮ ಅತ್ತೆಗೆ ರಿಲೇಟಿವೇ ಆಗಬೇಕು. ಸೊ ನಾವು ನೈಟ್ ಅಲ್ಲೇ ಹಾಲ್ಟ್ ಆಗಿದ್ವಿ. ಹಾಗೆ ನಮ್ಮ ಅತ್ತೆ ಮೊಮ್ಮಗಳು ನೋಡಿ ವೀಡಿಯೋ ಮಾಡಿರೋದು ಇದೆಲ್ಲ ನನಗೆ ವೀಡಿಯೋ ಮಾಡಿಕೊಟ್ಟಿರೋದು. ಹೆಂಗೆ ಯಶಿಕಾ ವೀಡಿಯೋ ಮಾಡಿಕೊಡ್ತಾಳೋ ಹಂಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಲ್ವಾ. ಅಂದರೆ ಕ್ಲೀನಾಗಿ ಹಿಡ್ದಿಲ್ಲ ಅಂದರೂ ಒಟ್ಟಿನಲ್ಲಿ ಅಷ್ಟಾದರೂ ನನಗೆ ಹಿಡ್ಕೊಟ್ಟಿದ್ದಾರಲ್ಲ. ಫೋಟೋಸ್ ತೆಗಿಯೋದಾಗಿರ್ಬೋದು, ಎಲ್ಲ ಎಷ್ಟು ಫೋಟೋಸ್ ಇದೆ ಅಂದರೆ ನನ್ನ ಫೋನಲ್ಲಿ ಅಷ್ಟೊಂದು ಫೋಟೋಸ್ ಎಲ್ಲ ತೆಗೆದುಬಿಟ್ಟಿತ್ತು. ಕ್ಲೀನಾಗಿ ತೆಗ್ದಿಲ್ಲ ಅಂದ್ರೂ ತೆಗಿಯುತ್ತಲ್ವ, ಅಷ್ಟು ಖುಷಿ ನನಗೆ. ಹಾಗೆ ಇನ್ನೇನು ಮದುವೆ ಮನೆ ಅಂದರೆ ಶಾಸ್ತ್ರಗಳೆಲ್ಲ ನಡೀತಿತ್ತು ರಾತ್ರಿ ಎಲ್ಲನೂ. ಅಂದರೆ ರಾತ್ರಿ ಎಲ್ಲ ನಡೆಯಲ್ಲ, ಸ್ವಲ್ಪ ಬಳೆ ಶಾಸ್ತ್ರ ಅಂತೆ, ಹುಡುಗಿಗೆ ವಿಳ್ಳೆ ಶಾಸ್ತ್ರ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ಅದೆಲ್ಲ ಮಾಡ್ತಿದ್ರು. ನಾನು ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಎಲ್ಲ ವೀಡಿಯೋಗ್ರಾಫರೇ ವೀಡಿಯೋ ಮಾಡ್ತಾರಲ್ವ ಅಂತ ಹೇಳಿ ನನಗೆ ಜಸ್ಟ್ ಮೆಮೊರಿ, ನಾನು ಹೋಗಿದ್ದೀನಿ ಅಂತ ಹೇಳಿ ಮೆಮೊರಿ ಆಗಿರಲಿ, ಅವ್ರಿಗೂ ಕೂಡ ಒಂದು ಮೆಮೊರಿ ಆಗಿರಲಿ ಅಂತ ಹೇಳಿ ನಾನೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೂ ಕೂಡ ಒಂಥರ ಶೈ ಫೀಲಿಂಗು. ಆದರೂ ನಿಮಗೋಸ್ಕರ ನಾನು ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ವೀಡಿಯೋಸ್ ಮಾತ್ರ ಆಗ್ತಾಯಿಲ್ಲ. ತುಂಬ ಜನ ನನಗೆ ಕೇಳ್ತಾಯಿದ್ರು ಯಾಕೆ ವೀಡಿಯೋಸೇ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತೇಳಿ. ಆಲ್ಮೋಸ್ಟ್ 10 days ಆಯಿತು ನಾನು ವೀಡಿಯೋನೇ ಅಪ್ಲೋಡ್ ಮಾಡಿ. ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಆಗಲೇ ಮದುವೆ ಆಗಿದ್ದು 1 ವಾರ ಆಯಿತು. 3-4 ಮದುವೆ ಆಗಿದ್ದು. ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗೇ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಲೇಬೇಕು ಎನಿ ಕಾಸ್ಟ್ ಇವತ್ತು ಅಂತ ಹೇಳಿ ಇವಾಗ ವೀಡಿಯೋನ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೈನಲಿ ನೋಡಿ ಹುಡುಗಿ ಎಷ್ಟು ಮುದ್ದ ಕಾಣಿಸ್ತಾ ಇದ್ಲಲ್ವ. ಹಾಗೆ ಬಳೆ ಶಾಸ್ತ್ರನೂ ಕೂಡ ನಡೀತಿತ್ತು. ಆ್ಯಕ್ಚುಲಿ ಎಲ್ಲರೂ ಕಮೆಂಟ್ ಹಾಕಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ. ಹುಡುಗಿ ಹೆಸರು ಪೂರ್ವಿಕಾ, ಹುಡುಗನ ಹೆಸರು ಚೇತನ್ ಅಂತ ಹೇಳಿ. ಬಳೆ ಎಲ್ಲ ತೊಡ್ಸ್ಕೊತಾಯಿದ್ರು. ಹಾಗೆ ನಾನು ಕೂಡ ಆ ಬಳೆನ ಹಂಗೆ ಈಸ್ಕೊಂಬಿಡೋಣ ಕೈಯಲ್ಲಿ, ಹೋಗಿ ತೊಡ್ಸ್ಕೊಳ್ಳೋದೇನು ಬೇಡ ಅಂತ ಹೇಳಿ ನಾನು ಅಂದ್ಕೊತಾ ಇದ್ದೆ. ಆಮೇಲೆ ಬಿಡಲೇ ಇಲ್ಲ ಹುಡುಗಿಯವ್ರ ಅಮ್ಮನೂ. ಇನ್ನು ಚಿಕ್ಕದೇ ಹೇಳಿದ್ರು. ಅದಕ್ಕೆ ನಾನು ಕೂಡ ಅದು ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲ್ಯಾಕ್ ಬ್ಯಾಂಗಲ್ ಮಮ್ಮಿ ಗುರುಪ್ರವೇಶದಲ್ಲಿ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ನಾನು ಹಾಕೋದು ಜಾಸ್ತಿ. ನೀನು ಹಾಕ್ಸ್ಕೊತಿ ಕರಿಬೇಳೆ, ನೀನು ಹಾಕ್ಸ್ಕೊಳ್ಳಿ ಕರಿಬೇಳೆ.
ಎಲ್ಲರ ಮನೆ ಕಾಡು ಕೊಡಕ್ಕೆ ಹೋದವ್ರ ಮನೆ ಎಲ್ಲ ನೀರು ಕುಡಿದ್ಬಿಟ್ಟು ಗಂಡ್ಲು ಬಳೆ ಶಾಸ್ತ್ರ ಮುಗಿಯೋಷ್ಟೊತ್ತಿಗೆ 2 ಗಂಟೆ ಆಗೋಗ್ಬಿಟ್ಟಿತ್ತು. ಎಲ್ಲರಿಗೂ ಬಳೆ ತೋರಿಸ್ಕೊಳ್ಳೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ನಾನು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ. ಇನ್ನೇನು ನಿದ್ದೆ ಮಾಡೋಕ್ಕೂ ಕೂಡ ಆಗಿಲ್ಲ ಅಂತೇಳಿ ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಹಾಗೇ ಫೋನ್ ನೋಡ್ಕೊಂಡು ಕೂತಿದ್ದೆ. ಆಲ್ಮೋಸ್ಟ್ ಆಗಲೇ ಟೈಮೇ ಆಗೋಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಮಾರ್ನಿಂಗು ರೆಡಿ ಆಗೋದೆ. ನಮ್ಮ ಅತ್ತೆನೂ ಕೂಡ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಹಾಗೆ ಇನ್ನೇನು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆದ್ರಿ. ಇವತ್ತು ಸ್ಯಾರಿ ಉಟ್ಕೊಂಡಿದ್ದೆ ನಾನು, ಬ್ಲೂ ಕಲರ್ ಸ್ಯಾರಿ. ನನ್ನ ತಂಗಿನೂ ನಾನು ಒಂದೇ ಥರ ಸ್ಯಾರಿ ಉಟ್ಕೊಂಡಿದ್ರೆ, ಆದರೆ ನನ್ನ ತಂಗಿ ಫೋಟೋ ನನ್ನ ಕ್ಲಿಪ್ಪಿಂಗ್ನ ತೊಗೊಳೋದು ಮರ್ತೋಗ್ಬಿಟ್ಟೆ. ಒಂದೇ ಒಂದು ತೊಗೊಂಡಿದ್ದೆ, ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಶೇರ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ, ಇದು ರೀಲ್ಸ್ಗೆ ಹಾಕೋಕ್ಕೆ ಅಂತ ಹೇಳಿ ಈ ಥರ ವಿಡಿಯೋ ಮಾಡ್ಕೊಂಡಿದ್ದೆ. ನಾನು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಶೀತು ರುದ್ರೇಶ್ ಅಂತ ಹೇಳಿ ನನ್ನ ಚಾನಲು. ನನ್ನ ಯೂಟ್ಯೂಬ್ ಬಯೋಲಿರುತ್ತೆ ಲಿಂಕು, ಹೋಗಿ ನೀವು ಫಾಲೋ ಮಾಡಿಬಿಡಿ. ಇನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬು. ಹಾಗೆ ನಮ್ಮ ಅತ್ತೆನೂ ಕೂಡ ರೆಡಿಯಾಗಿದ್ದರು. ಆಮೇಲೆ ನಾಷ್ಟ ಮಾಡೋಣ ಅಂತೇಳಿ ನಮ್ಮ ಮಮ್ಮಿಯೇ ಬರ್ತಿದ್ರು. ನಮ್ಮ ಮಮ್ಮಿ ಯಶಿಕಾ ಎಲ್ಲ ಬಂದಿದ್ದರು. ಅವರು ಬರೋದು ಲೇಟ್ ಆಗುತ್ತೆ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿ ನಾವು ಹೋಗಿ ನಾಷ್ಟ ಎಲ್ಲ ಮಾಡ್ಕೊಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಹಾಗೆ ನಮ್ಮ ಮನೆ ಕಡೆ ದೇವ್ರು ತರ್ತಾರೆ. ನನ್ನ ಮದುವೆಲಿ ನಮ್ಮ ಕಡೆ ನೈಟ್ ತರ್ತಾರೆ, ಇವರೇನೋ ಬೆಳಗ್ಗೆ ತರ್ತಾರೆ. ಒಂದೊಂದು ಕಡೆ ಬೆಳಗ್ಗೆನೂ ತರ್ತಾರೆ, ನೈಟು ತರ್ತಾರೆ. ಸೊ ಉಪವಾಸ ಇದು ತರ್ತಾರಲ್ಲ, ನೋಡಿ ದೇವ್ರು ಬಂದುಬಿಟ್ಟಿತ್ತು. ಸ್ವಲ್ಪ ನನಗೆ ಭಯ, ನಮ್ಮ ಮಮ್ಮಿಗೂ ಕೂಡ ಬರ್ತಿತ್ತು ಅವಾಗ. ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿರುವಾಗೆಲ್ಲ ಅಷ್ಟು ಭಯ ಪಟ್ಕೊತಾ ಇದ್ರಿ. ನೋಡಿ ಅವ್ರಿಗೂ ಬಂದಿತ್ತು ಅಂತ ಹೇಳಿ ಒಂದೇ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ದೇವ್ರು ಬರುತ್ತೆ, ಭಕ್ತಿಯಿಂದ ಮಾಡ್ತಾರಲ್ವ, ಅದು ದೇವ್ರು ಬಂದುಬಿಡುತ್ತೆ ಮೈಗೆ. ಹಾಗೆ ಯಶಿಕಾನೂ ಕೂಡ ಬಂದು ನೋಡಿ ಎಷ್ಟು ಕ್ಯೂಟಾಗೆ ತೊಗೊಂಡಿದ್ದಲ್ಲ. ಯಶಿಕನ ಜೊತೆ ಇದು ಒಂದೇ ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದು. ಆಮೇಲೆ ನಾನು ಕ್ಲಿಪ್ಪಿಂಗ್ಗೆ ವೀಡಿಯೋನೇ ಮಾಡಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋನ್ ಫುಲ್ಲು ಚಾರ್ಜರ್ ಇರಲಿಲ್ಲ. ಸೊ ಸಣ್ಣ ಪುಟ್ಟ ಇಷ್ಟೇ ಸ್ವಲ್ಪನೇ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಿದ್ದು. ಹಾಗೆ ಒಂದು 10% ಚಾರ್ಜರ್ ಇತ್ತು ಅಷ್ಟೇ. ನನ್ನ ಫೋನ್ ಚಾರ್ಜರ್ ಮನೆಗೆ ಬರೋವರೆಗೂ ಚಾರ್ಜರೇ ಇರಲಿಲ್ಲ. ಹಾಗೆ ನೋಡಿ ಇವಾಗೂ ಅಷ್ಟೇ ದಾರೆ ಉಯ್ಯೋಕ್ಕೂ ಎಲ್ಲ ಹೋಗಿದ್ರು. ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ತಂಗಿ ಎಲ್ಲ ಹೋಗಿದ್ರು. ನಮ್ಮ ಮಮ್ಮಿನೂ ಕೂಡ ಹೋಗಿದ್ರು, ನಾನು ಹೋಗಿರಲಿಲ್ಲ. ಯಶಿಕಾನೂ ಹೋಗಿದ್ಲು ಅಂತ ಅನಿಸುತ್ತೆ. ನಾನು ಒಬ್ಬಳೇ ಕೂತ್ಕೊಂಡಿದ್ದೆ. ನಾನು ಹೋಗ್ಬಿಟ್ಟು ಬನ್ನಿರಿ ಅಂತೇಳಿ, ತುಂಬ ಜನ ಇದ್ರಲ್ವ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ನಾನು ಆಮೇಲೆ ಹೋಗೋಣ ಅಂತೇಳಿ ಕೂತ್ಕೊಂಡಿದ್ದೆ, ಹೋಗಲೇ ಇಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್ ಪೂರ್ವಿಕಾ ಅಂತ ಹೇಳ್ತೀನಿ. ಹಾಗೆ ನೀವು ಕೂಡ ಕಮೆಂಟ್ ಹಾಕ್ಬಿಡಿ, ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ಲ ದಾರೆ ಎಲ್ಲ ಹುಯ್ದುಬಿಟ್ಟು ಬಂದರು. ಅವರು ಎಲ್ಲ ಊಟ ಮಾಡ್ಕೊಂಡು ಬಂದರು. ಆಮೇಲೆ ನಾನು ನಮ್ಮ ಅತ್ತೆ ಆಮೇಲೆ ಹೋಗಿ ಊಟ ಮಾಡಿದ್ರಿ, ಯಾಕಂದರೆ ನಾವು ನಾಷ್ಟ ಮಾಡಿದೆ ಲೇಟು ಅಂತ ಹೇಳಿ ಆಮೇಲೆ ಹೋಗಿ ಊಟ ಮಾಡಿ ಬಂದ್ವಿ. ಹಾಗೆ ನೀವು ಅಂದ್ಕೋಬೋದು ಏನಪ್ಪ ಡೈರೆಕ್ಟ್ ತಾಳಿ ಕಟ್ಟೋದು ತೋರಿಸಿಲ್ಲ, ವಿಡಿಯೋ ಡೈರೆಕ್ಟ್ ದಾರೆ ಹುಯ್ಯೋದು ತೋರಿಸ್ತಾ ಇದ್ದಾರೆ ಅಂತ. ತಾಳಿ ಕಟ್ಟೋದು ವೀಡಿಯೋ ಮಾಡ್ತಾಯಿದ್ದೆ, ಅದು ವೀಡಿಯೋನೇ ಅಮ್ಕಿಲ್ಲ. ನಾನು ನೋಡಿದ್ರೆ ಅದು ಆಗೇ ಬಿಡೈತಲ್ವ ಅಂತ ಹೇಳಿ ಸರಿ ಅಂತ ಹೇಳಿ ವೀಡಿಯೋನೇ ಅಮ್ಕಿಲ್ಲ, ನಾನು ಪ್ಲೇನೇ ಮಾಡಿಲ್ಲ. ಒಂದೊಂದು ಸತಿ ನೋಡಿ ಈ ಥರ ಎಡವಟ್ಟುಗಳಾಗುತ್ತೆ. ಯೂಟ್ಯೂಬರ್ಸ್ ಅಂದರೆ ತುಂಬ ಈಸಿ ಅಲ್ಲ. ಹಾಗೆ ನಮ್ಮ ಮಮ್ಮಿ ಎಲ್ಲರೂ ಅವರು ಕೂಡ ಹೊರಟ್ರು ಆಟೋಲಿ. ನಾವು ಸ್ವಲ್ಪ ಹೊತ್ತಿದ್ದು ಊಟ ಮಾಡಿರಲಿಲ್ಲ. ನೋಡಿ ನನ್ನ ತಂಗಿ ಬ್ಲೂ ಕಲರ್ ಸ್ಯಾರಿ ಕಾಣಿಸ್ತಾ ಇದೆ ನೋಡಿ, ನಂದು ಅವಳದು ಸೇಮ್ ಸ್ಯಾರಿ. ನಾನು ಅವಳು ಉಟ್ಕೊಂಡಿದ್ದು, ನಮ್ಮ ಅತ್ತೆ ನೈಟ್ ಉಟ್ಕೊಂಡಿದ್ದಲ್ಲ ಅದೇ ಥರ ಸ್ಯಾರಿನೇ. ಇವಾಗ ಹುಡುಗಿಗೆ ಆರತಿ ತೆಗ್ದು ಒಳಗಡೆ ಕರ್ಕೊತಾಯಿದ್ರು. ಹಾಗೆ ನಾವು ಕೂಡ ಮನೆಗೆ ಬಂದ್ವಿ. ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ. ಹಾಗೆ ಮನೆಗೆ ಬಂದು ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ. ಹೆಂಗೆ ಆಗಿಬಿಟ್ಟಿದೆ ಅಂತೇಳಿ ಹುಚ್ಚಿ ಥರ ಆಗೋಗ್ಬಿಟ್ಟಿದೆ. ಅದನ್ನೆಲ್ಲ ಇಲ್ಲೇ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅರ್ಜೆಂಟಾಗಿ ನಾನು ಹೋಗೋ ಪ್ಲ್ಯಾನೇ ಇರಲಿಲ್ಲ. ನಮ್ಮ ತಂಗಿ, ನಮ್ಮ ಅತ್ತೆ ಅವರೆಲ್ಲ ಹೋಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದು. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಬೇಕು ಅಂತ ಹೇಳಿ ನಾನು ಹೋದೆ. ನೋಡಿ ಬಂದು ಚಕ್ನ ವಾಲೆ ಎಲ್ಲ ಬಿಚ್ಚಾಕಿ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಡಿಯೋ ಎಂಡ್ ಮಾಡಿದೆ. ಹಾಗೆ ನೋಡಿ ಫೋಟೋಸ್ ಎಲ್ಲ ತೊಗೊಂಡಿರೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದೊಂದು ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಮೋಟಿವ್ ಆಗುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಬಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಲೈಕ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.